Hello everyone, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Today our video is about active voice and passive voice. Friends, in previous video we learned active voice and passive voice in detailed explanation. Friends, ನಾವು previous video ನಲ್ಲಿ active voice and passive voice ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಕ್ಲಿಯರ್ ಆಗಿ ನಾವು ಕಲ್ತಿದ್ದೀವಿ ಅಲ್ವಾ? ಇವತ್ತು ನಾವು ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ಟೇಟ್ಮೆಂಟ್ಸ್ ನ ವಿತ್ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡೋಣ. ಸೊ ಲೆಟ್ಸ್ ಪ್ರಾಕ್ಟೀಸ್. ಫ್ರೆಂಡ್ಸ್, ಪ್ರಾಕ್ಟೀಸ್ ಮಾಡೋಕೆ ಮುಂಚೆ ರೂಲ್ಸ್ ಏನಿದೆ ಅಂತ ಒಂದ್ಸರಿ ನೋಡೋಣ. ಸೊ ಇವತ್ತು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕಲಿತಾ ಇದ್ದೀವಿ ಅಲ್ವಾ? ಸೊ ಟೆನ್ಸ್ ಟೇಬಲ್ ಬಂದು ಆಕ್ಟಿವ್ ವಾಯ್ಸ್ ನಲ್ಲಿ ಹೆಲ್ಪಿಂಗ್ ವರ್ಡ್ ಡೂ ಅಥವಾ ಡಸ್ ಇದ್ರೆ, ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ಥರ ಬದಲಾಗುತ್ತೆ? ಆಮ್ ಅಥವಾ ಈಸ್ ಅಥವಾ ಆರ್ ಪ್ಲಸ್ ವಿ3 ಫಾರ್ಮ್. ಓಕೆನಾ ಫ್ರೆಂಡ್ಸ್, ಇದು ಒಂದು ನಮಗೆ ಟೆನ್ಸ್ ಟೇಬಲ್. ರೂಲ್ ಬಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕಲಿತಾ ಇದೀವಲ್ವಾ? ಸೊ ಹೆಲ್ಪಿಂಗ್ ವರ್ಬ್ ಅನ್ನೋದು ಆಕ್ಟಿವ್ ವಾಯ್ಸ್ ನಲ್ಲಿ ಡೂ ಅಥವಾ ಡಸ್ ಇದ್ರೆ, ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ಥರ ಬದಲಾಗುತ್ತೆ? ಆಮ್, ಈಸ್, ಆಮ್ ಅಥವಾ ಈಸ್ ಅಥವಾ ಆರ್ ಪ್ಲಸ್ ವಿ3 ಫಾರ್ಮ್. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ ಬಂದು ಪ್ರೊನೌನ್ ಟೇಬಲ್. ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ಆಕ್ಟಿವ್ ವಾಯ್ಸ್ ನಲ್ಲಿ, ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ಥರ ಬದಲಾಗುತ್ತೆ ಅನ್ನೋದು ನೋಡೋಣ. ಸೊ ಐ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ ಆಕ್ಟಿವ್ ವಾಯ್ಸ್ ನಲ್ಲಿ, ಐ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ಥರ ಬದಲಾಗುತ್ತೆ? ಮೀ ಅಂತ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಐಗೆ ಮೀ. ವಿ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ ಆಕ್ಟಿವ್ ವಾಯ್ಸ್ ನಲ್ಲಿ, ಮೀ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ಥರ ಬದಲಾಗುತ್ತೆ? ಅಸ್. ವಿಗೆ ಅಸ್. ಅದೇ ಥರ ಯು ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ ಆಕ್ಟಿವ್ ವಾಯ್ಸ್ ನಲ್ಲಿ, ಯು ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ಥರ ಬದಲಾಗುತ್ತೆ? ಯು. ಯುಗೆ ಯು. ಅದೇ ಥರ ದೇಗೆ ಯಾವ ಥರ ಬದಲಾಗುತ್ತೆ? ದೆಮ್. ಹೀಗೆ ಹಿಮ್, ಹಿಮ್ ಅಂತ ಬದಲಾಗುತ್ತೆ. ಶೀಗೆ ಹರ್ ಅಂತ ಬದಲಾಗುತ್ತೆ. ಅದೇ ಥರ ಇಟ್ಗೆ ಇಟ್ ಅಂತ ಬದಲಾಗುತ್ತೆ. ನೇಮ್ಸ್ಗೆ ನೇಮ್ ಅಂತಾನೆ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ಬೇಸಿಕ್ ಸ್ಟ್ರಕ್ಚರ್ ನೋಡೋಣ. ಆಕ್ಟಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲಸ್ ವಿ1 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ. ಐ ರೈಟ್ ಎನ್ ಎಕ್ಸಾಮ್, ನಾನು ಎಕ್ಸಾಮ್ ಬರಿತೀನಿ. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ನಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ರೈಟ್ ಎನ್ ಎಕ್ಸಾಮ್, ನಾನು ಎಕ್ಸಾಮ್ ಬರಿತೀನಿ. ಸೊ ಈ ಸೆಂಟೆನ್ಸ್ ಅನ್ನೋದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇದೆ ಅಲ್ವಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ ಆ್ಯಂಡ್ ಈ ಸೆಂಟೆನ್ಸ್ ಅನ್ನೋದು, ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿದೆ. ನೋಡಿ ಫ್ರೆಂಡ್ಸ್, ಐ ಅನ್ನೋದು ಸಬ್ಜೆಕ್ಟ್, ರೈಟ್ ಅನ್ನೋದು ವರ್ಡ್, ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಐ ಅನ್ನೋದು ಸಬ್ಜೆಕ್ಟ್, ರೈಟ್ ಅನ್ನೋದು ಮೇನ್ ವರ್ಡ್, ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಸೊ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ? ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಆಬ್ಜೆಕ್ಟ್ನಲ್ಲಿರೋ ವರ್ಡ್ ನಮಗೆ, ಆಬ್ಜೆಕ್ಟ್ನಲ್ಲಿರೋ ಆಕ್ಟಿವ್ ವಾಯ್ಸ್ನಲ್ಲಿ ಇರೋ ಆಬ್ಜೆಕ್ಟ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಎಕ್ಸಾಮ್ ಅನ್ನೋದು ನಮಗೆ ಆಬ್ಜೆಕ್ಟ್ ಅಲ್ವಾ ಆಕ್ಟಿವ್ ವಾಯ್ಸ್ನಲ್ಲಿ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಕ್ಸಾಮ್ ಅನ್ನೋದು ನಮಗೆ ಸಿಂಗ್ಯುಲರ್ ನೇಮ್ ಅಲ್ವಾ? ಸೊ ಅದಕ್ಕೆ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಅದಲ್ವಾ ನಮಗೆ ರೂಲ್? ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಸೊ ರಿಟರ್ನ್, ರೈಟ್ ಅನ್ನೋದು ಮೇನ್ ವರ್ಬ್ ಅಲ್ವಾ? ಸೊ ಅದಕ್ಕೆ ವಿ3 ಫಾರ್ಮಲ್ಲಿ ಬದಲಾಯಿಸಬೇಕು. ರೈಟ್, ರೋಟ್, ರಿಟರ್ನ್ ಬೈ ಮೀ. ಐ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ ನಮಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಮೀ. ಓಕೆನಾ ಫ್ರೆಂಡ್ಸ್? ಈ ಥರ. ಆ್ಯಂಡ್ ಎಕ್ಸಾಮ್ ಈಸ್ ರಿಟರ್ನ್ ಬೈ ಮೀ. ಐ ಅನ್ನೋ ಸಬ್ಜೆಕ್ಟ್ ಅನ್ನೋದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿರೋ ಐ ಅನ್ನೋ ಸಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಬಂದು ಐ ರೈಟ್ ಎನ್ ಎಕ್ಸಾಮ್, ನಾನು ಎಕ್ಸಾಮ್ ಬರಿತೀನಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಆ್ಯಂಡ್ ಎಕ್ಸಾಮ್ ಈಸ್ ರಿಟನ್ ಬೈ ಮೀ.
ಎರಡೂ ಕೂಡ ನಮಗೆ ಸೇಮ್ ಮೀನಿಂಗೇ ಬರುತ್ತೆ ಫ್ರೆಂಡ್ಸ್, ಬಟ್ ನಾವು ಡಿಫ್ರೆಂಟ್ ವೇಯಲ್ಲಿ ಹೇಳೋ ರೀತಿ ಅನ್ನೋದು ಡಿಫ್ರೆಂಟ್ ಆಗಿ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ಆ್ಯನ್ ಎಕ್ಸಾಮ್ ಈಸ್ ರಿಟನ್ ಬೈ ಮೀ. ಎಕ್ಸಾಮ್ ಅನ್ನೋದು ನನ್ನಿಂದ ಬರ್ದಿದೆ. ಎಕ್ಸಾಮ್ ಅನ್ನೋದು ನನ್ನಿಂದ ಬರ್ದಿದೆ ಅಂದರೆ ಫ್ರೆಂಡ್ಸ್ ನಾನು ಎಕ್ಸಾಮ್ ಬರ್ದಿದ್ದೀನಿ ಅಂತ ಮೀನಿಂಗ್. ಓಕೆನಾ ಫ್ರೆಂಡ್ಸ್? ಐ ರೈಟ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರಿತೀನಿ. ಸೊ ಇದು ಬಂದು ಆ್ಯನ್ ಎಕ್ಸಾಮ್ ಈಸ್ ರಿಟನ್ ಬೈ ಮೀ, ನಾನು ಎಕ್ಸಾಮ್ ಬರ್ತಿದ್ದೀನಿ. ಎಕ್ಸಾಮ್ ಅನ್ನೋದು ನನ್ನಿಂದ ಬರ್ತಿದೆ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್, ಫ್ರೆಂಡ್ಸ್ ಹೆಲ್ಪ್ ಮೀ. ಫ್ರೆಂಡ್ಸ್ ನನಗೆ ಸಹಾಯ ಮಾಡಿ. ಈ ಸ್ಟೇಟ್ಮೆಂಟ್ ಅನ್ನೋದು ನಮಗೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಇದೆ. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಮೀ ಅನ್ನೋದು ಆಬ್ಜೆಕ್ಟ್, ಆ್ಯಕ್ಟಿವ್ ವಾಯ್ಸ್ನಲ್ಲಿ ಮೀ ಅನ್ನೋದು ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಐ, ಮೀ ಅಲ್ವಾ, ಸೊ ಅದಕ್ಕೆ ಐ ಆಮ್. ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಐ ಆಮ್ ಹೆಲ್ಪ್ಡ್. ಮೇನ್ ವರ್ಬ್ ಬಂದು ಹೆಲ್ಪ್ ಅಲ್ವಾ, ಸೊ ಅದಕ್ಕೆ V3 ಫಾರ್ಮಲ್ಲಿ ಹೆಲ್ಪ್, ಹೆಲ್ಪ್ಡ್, ಹೆಲ್ಪ್ಡ್. ಹೆಲ್ಪ್ಡ್ ಬೈ ಫ್ರೆಂಡ್ಸ್. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ಫ್ರೆಂಡ್ಸ್ ಅಲ್ವಾ, ಸೊ ನೇಮ್ಗೆ ನೇಮ್ ಅಂತಲೇ ಬದಲಾಗುತ್ತೆ. ಸಿಂಗ್ಯುಲರ್ ನೇಮ್ ಅನ್ನೋದು ನಮಗೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ನೇಮ್ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ನೇಮ್ ಅಂತಲೇ ಬದಲಾಗುತ್ತೆ. ಸೊ ಫ್ರೆಂಡ್ಸ್ಗೆ ಆಬ್ಜೆಕ್ಟ್ ಬಂದು ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಇಲ್ಲಿ ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಅನ್ನೋದು ಫ್ರೆಂಡ್ಸ್, ಸಬ್ಜೆಕ್ಟ್ ಅನ್ನೋದು ಫ್ರೆಂಡ್ಸ್. ಸೊ ಅದಕ್ಕೆ ನಾವು ಮೇನ್ ವರ್ಬ್ ಬಂದು ಹೆಲ್ಪ್. ಫ್ರೆಂಡ್ಸ್ ಅನ್ನೋದು ಪ್ಲೂರಲ್ ನೇಮ್ ಅಲ್ವಾ, ಫ್ರೆಂಡ್ಸ್. ಸೊ ಅದಕ್ಕೆ ಮೇನ್ ವರ್ಬ್ ಬಂದು ಹೆಲ್ಪ್. ಅದೇ ನಮಗೆ ಸಿಂಗ್ಯುಲರ್ ನೇಮ್ ಇದೆ ಅಂದ್ಕೊಳ್ಳಿ, ಫ್ರೆಂಡ್, ಫ್ರೆಂಡ್ ಅಂತ ಇದ್ದರೆ ಆವಾಗ ಹೆಲ್ಪ್ಸ್, ಎಸ್ ಅನ್ನೋದು ಆ್ಯಡ್ ಆಗುತ್ತೆ. ಫ್ರೆಂಡ್ ಹೆಲ್ಪ್ಸ್ ಮೀ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಪ್ಲೂರಲ್ ನೇಮ್ ಇದೆ ಅಲ್ವಾ ಫ್ರೆಂಡ್ಸ್ ಅಂತ, ಸೊ ಅದಕ್ಕೆ ಹೆಲ್ಪ್. ಓಕೆನಾ ಫ್ರೆಂಡ್ಸ್? ಫ್ರೆಂಡ್ಸ್ ಹೆಲ್ಪ್ ಮೀ, ಫ್ರೆಂಡ್ಸ್ ನನಗೆ ಸಹಾಯ ಮಾಡಿ. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗಿದೆ? ಐ ಆಮ್ ಹೆಲ್ಪ್ಡ್ ಬೈ ಫ್ರೆಂಡ್ಸ್. ಫ್ರೆಂಡ್ಸ್ನಿಂದ ನಾನು ಸಹಾಯ ತಗೊಂಡಿದ್ದೀನಿ. ಎರಡೂ ಕೂಡ ನಮಗೆ ಸೇಮ್ ಮೀನಿಂಗೇ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನನಗೆ ಸಹಾಯ ಮಾಡಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ? ಡಿಫ್ರೆಂಟ್ ರೀತಿಯಲ್ಲಿ ಹೇಳ್ತೀವಿ. ಅವ್ರನಿಂದ ನಾನು ಸಹಾಯ ತಗೊಂಡಿದ್ದೀನಿ ಅಂತ, ಅವ್ರನಿಂದ ನಾನು ಸಹಾಯ ತಗೊಂಡಿದ್ದೀನಿ, ಈ ಥರ. ಐ ಆಮ್ ಹೆಲ್ಪ್ಡ್ ಬೈ ಫ್ರೆಂಡ್ಸ್, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ರವಿ ರೀಡ್ಸ್ ನ್ಯೂಸ್ ಪೇಪರ್. ರವಿ ಪತ್ರಿಕೆನ ಓದಿದ್ದಾರೆ. ರವಿ ರೀಡ್ಸ್ ನ್ಯೂಸ್ ಪೇಪರ್. ಈ ಸ್ಟೇಟ್ಮೆಂಟ್ ಅನ್ನೋದು ಆ್ಯಕ್ಟಿವ್ ವಾಯ್ಸ್ನಲ್ಲಿದೆ. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ರವಿ ಅನ್ನೋದು ಸಬ್ಜೆಕ್ಟ್, ರೀಡ್ಸ್ ಅನ್ನೋದು ಮೇನ್ ವರ್ಬ್, ನ್ಯೂಸ್ ಪೇಪರ್ ಅನ್ನೋದು ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಈ ಆಬ್ಜೆಕ್ಟ್ ಬಂದು ಅಂದರೆ ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಆಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ನ್ಯೂಸ್ ಪೇಪರ್ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ನ್ಯೂಸ್ ಪೇಪರ್ ಈಸ್ ರೆಡ್. ರೀಡ್, ರೆಡ್, ರೆಡ್. ಮೇನ್ ವರ್ಬ್ ಬಂದು ರೀಡ್ಸ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? V3 ಫಾರ್ಮ್. ರೆಡ್ ಬೈ ರವಿ. ಆ್ಯಕ್ಟಿವ್ ವಾಯ್ಸ್ನಲ್ಲಿ ನಮಗೆ ಸಬ್ಜೆಕ್ಟ್ ಅನ್ನೋದು ರವಿ ಅಲ್ವಾ, ಸೊ ನೇಮ್ ಬಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ನೇಮ್ ಅಂತಲೇ ಬದಲಾಗುತ್ತೆ. ಸೊ ಆಬ್ಜೆಕ್ಟ್ ಬಂದು ರವಿ. ಓಕೆನಾ ಫ್ರೆಂಡ್ಸ್? ನ್ಯೂಸ್ ಪೇಪರ್ ಈಸ್ ರೆಡ್ ಬೈ ರವಿ, ಈ ಥರ. ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಬಂದು ರವಿ ರೀಡ್ಸ್ ನ್ಯೂಸ್ ಪೇಪರ್. ರವಿ ಪತ್ರಿಕೆನ ಓದ್ತಾರೆ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ನ್ಯೂಸ್ ಪೇಪರ್ ಈಸ್ ರೆಡ್ ಬೈ ರವಿ. ನ್ಯೂಸ್ ಪೇಪರ್ ಅನ್ನೋದು ರವಿನಿಂದ ಓದಿದೆ ಅಂದರೆ ಅವ್ರನಿಂದ ಓದಿದ್ದಾರೆ, ಈ ಥರ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಕೃಷ್ಣ ಲೈಕ್ಸ್ ಯು. ಕೃಷ್ಣನ್ಗೆ ನೀವಂದರೆ ಇಷ್ಟ. ಸೊ ಈ ಸ್ಟೇಟ್ಮೆಂಟ್ ಬಂದು ನಮಗೆ ಆ್ಯಕ್ಟಿವ್ ವಾಯ್ಸ್ನಲ್ಲಿದೆ. ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಯು ಅನ್ನೋದು ಆಬ್ಜೆಕ್ಟ್. ಆ್ಯಕ್ಟಿವ್ ವಾಯ್ಸ್ನಲ್ಲಿ ಯು ಅನ್ನೋದು ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಲ್ವಾ, ಸೊ ಯು ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಯುಗೆ ಹೆಲ್ಪಿಂಗ್ ವರ್ಬ್ ಬಂದು ಆರ್. ಯು ಆರ್ ಲೈಕ್ಡ್. ಸೊ ಮೇನ್ ವರ್ಬ್ ಬಂದು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಲೈಕ್ಸ್ ಅಲ್ವಾ, ಸೊ ಲೈಕ್ಡ್ ಬೈ ಕೃಷ್ಣ. ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಕೃಷ್ಣ. ನೇಮ್ಗೆ ನೇಮ್ ಅಂತಲೇ ಬದಲಾಗುತ್ತೆ. ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸಿಂಗ್ಯುಲರ್ ನೇಮ್ಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ನೇಮ್ ಅಂತಲೇ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ಯು ಆರ್ ಲೈಕ್ಡ್ ಬೈ ಕೃಷ್ಣ. ನಿನ್ನ ಮೇಲೆ ಕೃಷ್ಣನಿಗೆ ಇಷ್ಟ ಆಗಿದೆ, ಈ ಥರ. ಸೊ ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಕೃಷ್ಣ ಲೈಕ್ಸ್ ಯು. ಕೃಷ್ಣನಿಗೆ ನೀವು ಅಂದರೆ ಇಷ್ಟ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ? ಯು ಆರ್ ಲೈಕ್ಡ್ ಬೈ ಕೃಷ್ಣ. ನಿನ್ನ ಮೇಲೆ ಕೃಷ್ಣನಿಗೆ ಇಷ್ಟ ಆಗಿದೆ. ಸೊ ಎರಡೂ ಕೂಡ ನಮಗೆ ಸೇಮ್ ಮೀನಿಂಗೇ ಫ್ರೆಂಡ್ಸ್. ಸ್ವಲ್ಪ ಪ್ಯಾಸಿವ್ ವಾಯ್ಸ್ನಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ಡಿಫ್ರೆಂಟ್ ವೇಯಲ್ಲಿ ಹೇಳ್ತೀವಿ ಅಷ್ಟೇ. ಓಕೆನಾ ಫ್ರೆಂಡ್ಸ್?
ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಕಲಿತಾ ಇದ್ದೀವಿ. ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ನ ನಾವು ಸ್ಟೇಟ್ಮೆಂಟ್ಸ್ನ ಎಲ್ಲ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಕಲಿತಾ ಇದ್ದೀವಿ ಅಲ್ವಾ. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಪಾಸಿಟಿವ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ಸ್ ಅನ್ನೋದು 4 ಟೈಪ್ಸ್ ಇದೆ ಅಲ್ವಾ. ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್, ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಸೊ ಈ ಸ್ಟೇಟ್ಮೆಂಟ್ಸ್ ಎಲ್ಲ ಕೂಡ ನಮಗೆ ಪಾಸಿಟಿವ್ ಸ್ಟೇಟ್ಮೆಂಟ್. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟು ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ಸ್ನ ನೆಗೆಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಐ ಡು ನಾಟ್ ರೈಟ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರೆಯಲ್ಲ. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿದೆ. ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಐ ಅನ್ನೋದು ಸಬ್ಜೆಕ್ಟ್, ಡು ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರೈಟ್ ಅನ್ನೋದು ಮೇನ್ ವರ್ಬ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಎಕ್ಸಾಮ್ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ನಾಟ್ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ. ಸೊ ಅದಕ್ಕೆ ಆ್ಯಂಡ್ ಎಕ್ಸಾಮ್ ಈಸ್ ನಾಟ್ ರಿಟರ್ನ್ ವಿತ್ ರಿಫಾರ್ಮ್ ಬೈ ಮೀ ಅನ್ನೋದು ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಮೀ ಆಗಿ ಬದಲಾಗುತ್ತೆ. ಐಗೆ ಏನಂತ ಬರುತ್ತೆ? ಮೀ. ಈ ಥರ. ಆ್ಯಂಡ್ ಎಕ್ಸಾಮ್ ಈಸ್ ನಾಟ್ ರಿಟರ್ನ್ ಬೈ ಮೀ. ಎಕ್ಸಾಮ್ ಅನ್ನೋದು ನನ್ನಿಂದ ಬರ್ತಿಲ್ಲ. ಓಕೆನಾ ಫ್ರೆಂಡ್ಸ್. ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಬಂದು ಐ ಡು ನಾಟ್ ಅಥವಾ ಐ ಡೋಂಟ್. ಡು ನಾಟ್ ಅನ್ನೋದು ಡೋಂಟ್ ಅಥವಾ ಡು ನಾಟ್ ಯಾವುದಾದ್ರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಐ ಡು ನಾಟ್ ಅಥವಾ ಐ ಡೋಂಟ್ ರೈಟ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರೆಯಲ್ಲ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ? ಆ್ಯಂಡ್ ಎಕ್ಸಾಮ್ ಈಸ್ ನಾಟ್ ರಿಟರ್ನ್ ಬೈ ಮೀ. ಎಕ್ಸಾಮ್ ನನ್ನಿಂದ ಬರ್ತಿಲ್ಲ, ನಾನು ಎಕ್ಸಾಮ್ ಬರೆಯಲ್ಲ. ನಾನು ಎಕ್ಸಾಮ್ ಬರ್ದಿಲ್ಲ. ಎಕ್ಸಾಮ್ ಅನ್ನೋದು ನನ್ನಿಂದ ಬರ್ತಿಲ್ಲ. ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಹಿ ಡಸ್ ನಾಟ್ ಡ್ರೈವ್ ಎ ಕಾರ್. ಹಿ ಡಸ್ ನಾಟ್ ಅಥವಾ ಹಿ ಡಸಂಟ್. ಹಿ ಡಸಂಟ್ ಡ್ರೈವ್ ಎ ಕಾರ್. ಡಸಂಟ್ ಅಥವಾ ಡಸ್ ನಾಟ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಹಿ ಡಸ್ ನಾಟ್ ಡ್ರೈವ್ ಅ ಕಾರ್. ಅವನು ಕಾರ್ ಡ್ರೈವ್ ಮಾಡಲ್ಲ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಅ ಕಾರ್ ಅನ್ನೋದು ನಮಗೆ ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್. ಅ ಕಾರ್ ಈಸ್. ಕಾರ್ ಅನ್ನೋದು ಸಿಂಗಲ್ ನೇಮ್ ಅಲ್ವಾ. ಸೊ ಅದಕ್ಕೆ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಅ ಕಾರ್ ಈಸ್ ನಾಟ್ ಡ್ರೈವನ್. ಡ್ರೈವ್, ಡ್ರೋವ್, ಡ್ರೈವನ್ ವಿತ್ ರಿಫಾರ್ಮ್ ಬೈ ಹಿಮ್. ಹಿ ಅನ್ನೋ ಸಬ್ಜೆಕ್ಟ್ ನಮಗೆ ಯಾವ ಥರ ಬದಲಾಗುತ್ತೆ? ಪ್ಯಾಸಿವ್ ವಾಯ್ಸ್ನಲ್ಲಿ ಹಿಮ್. ಆಬ್ಜೆಕ್ಟ್ ಬಂದು ಹಿಮ್. ಓಕೆನಾ ಫ್ರೆಂಡ್ಸ್. ಸೊ ಇಲ್ಲಿ ಹಿ ಅಲ್ವಾ. ಸೊ ಅದಕ್ಕೆ ಹಿಮ್ ಆಗಿ ಬದಲಾಗುತ್ತೆ. ಅ ಕಾರ್ ಈಸ್ ನಾಟ್ ಡ್ರೈವನ್ ಬೈ ಹಿಮ್. ಅವನು ನಮ್ಮಿಂದ ಕಾರ್ ಡ್ರೈವ್ ಮಾಡಿಲ್ಲ. ಅವನು ಕಾರ್ ಡ್ರೈವ್ ಮಾಡಿಲ್ಲ. ಈ ಥರ. ಹಿ ಡಸ್ ನಾಟ್ ಅಥವಾ ಹಿ ಡಸಂಟ್ ಡ್ರೈವ್ ಎ ಕಾರ್. ಅವನು ಕಾರ್ ಡ್ರೈವ್ ಮಾಡಲ್ಲ. ಪ್ಯಾಸಿವ್ ವಾಯ್ಸ್ನಲ್ಲಿ ಅ ಕಾರ್ ಈಸ್ ನಾಟ್ ಡ್ರೈವನ್ ಬೈ ಹಿಮ್. ಅವನಿಂದ ಕಾರ್ ಡ್ರೈವ್ ಮಾಡಿಲ್ಲ. ಅವನಿಂದ ಕಾರ್ ಡ್ರೈವ್ ಮಾಡೋಕ್ಕೆ ಆಗಲಿಲ್ಲ, ಮಾಡಿಲ್ಲ. ಅವನು ಕಾರ್ ಡ್ರೈವ್ ಮಾಡಿಲ್ಲ. ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ದೇ ಡು ನಾಟ್ ಪ್ಲೇ ಕ್ರಿಕೆಟ್. ಅವ್ರು ಕ್ರಿಕೆಟ್ ಆಡಲ್ಲ. ಅವರು ಕ್ರಿಕೆಟ್ ಆಡೋದಿಲ್ಲ. ದೇ ಡು ನಾಟ್ ಪ್ಲೇ ಕ್ರಿಕೆಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ ಅಲ್ವಾ. ದೇ ಅನ್ನೋದು ಸಬ್ಜೆಕ್ಟ್, ಡು ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಪ್ಲೇ ಅನ್ನೋದು ಮೇನ್ ವರ್ಬ್, ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್. ಸೊ ಆಕ್ಟಿವ್ ವಾಯ್ಸ್ನಲ್ಲಿ ಇರೋ ಆಬ್ಜೆಕ್ಟ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಕ್ರಿಕೆಟ್ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಕ್ರಿಕೆಟ್ ಈಸ್ ನಾಟ್ ಪ್ಲೇಡ್. ಪ್ಲೇಡ್ ವಿತ್ ರಿಫಾರ್ಮ್ ಅಲ್ವಾ. ಪ್ಲೇಡ್ ಬೈ ದೆಮ್. ದೇ ಅನ್ನೋ ಸಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ದೆಮ್. ಅದಲ್ವಾ ನಮಗೆ ರೂಲ್. ದೇಗೆ ದೆಮ್. ಸೊ ದೇ ಅನ್ನೋ ಸಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಬದಲಾಗುತ್ತೆ, ಅಂದರೆ ದೆಮ್. ಓಕೆನಾ ಫ್ರೆಂಡ್ಸ್. ಕ್ರಿಕೆಟ್ ಈಸ್ ನಾಟ್ ಪ್ಲೇಡ್ ಬೈ ದೆಮ್. ಅವನಿಂದ ಕ್ರಿಕೆಟ್ ಅನ್ನೋದು ಆಡೋಕ್ಕೆ ಆಗಿಲ್ಲ. ಈ ಥರ. ದೇ ಡು ನಾಟ್ ಪ್ಲೇ ಕ್ರಿಕೆಟ್. ಅವ್ರು ಕ್ರಿಕೆಟ್ ಆಡೋದಿಲ್ಲ. ಪ್ಯಾಸಿವ್ ವಾಯ್ಸ್ನಲ್ಲಿ ಕ್ರಿಕೆಟ್ ಈಸ್ ನಾಟ್ ಪ್ಲೇಡ್ ಬೈ ದೆಮ್. ಕ್ರಿಕೆಟ್ ಅನ್ನೋದು ಅವನಿಂದ ಆಡೋಕ್ಕಾಗಲಿಲ್ಲ. ಅವರು ಕ್ರಿಕೆಟ್ ಆಡಿಲ್ಲ. ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ವಿ ಡು ನಾಟ್ ಈಟ್ ಪಿಜ್ಜಾ. ನಾವು ಪಿಜ್ಜಾ ತಿನ್ನಲ್ಲ. ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಪಿಜ್ಜಾ ಅನ್ನೋದು ಆಬ್ಜೆಕ್ಟ್ ಅಲ್ವಾ. ವಿ ಅನ್ನೋದು ಸಬ್ಜೆಕ್ಟ್, ಡು ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಬ್,
ಈಟ್ ಅನ್ನೋದು ಮೇನ್ ವರ್ಬ್, ಪಿಜ್ಜಾ ಅನ್ನೋದು ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಪಿಜ್ಜಾ ಈಸ್ ನಾಟ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ನಾಟ್ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ, ಸೊ ಅದಕ್ಕೆ ನಾಟ್ ಈಟನ್. ಈಟ್, ಏಟ್, ಈಟನ್ ವಿತ್ ಫಾರ್ಮ್ ಅಲ್ವಾ. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿರೋ ಮೇನ್ ವರ್ಬ್ ಈಟ್. ಸೊ ಅದಕ್ಕೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ, ಈಟನ್ ವಿತ್ ಫಾರ್ಮ್ ಆಗಿ ಬದಲಾಗುತ್ತೆ. ಈಟನ್ ಬೈ ಅಸ್. ಸಬ್ಜೆಕ್ಟ್ ಪ್ರೊನೌನ್ ವಿಗೆ ಯಾವ ಥರ ಬದಲಾಗುತ್ತೆ ಪ್ಯಾಸಿವ್ ವಾಯ್ಸ್ನಲ್ಲಿ, ಅಸ್, ವಿಗೆ ಅಸ್, ಈ ಥರ. ಸೊ ವಿ ಅನ್ನೋದು ಸಬ್ಜೆಕ್ಟ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಯಾವ ಥರ ಬದಲಾಗುತ್ತೆ, ಅಸ್. ಪಿಜ್ಜಾ ಈಸ್ ನಾಟ್ ಈಟನ್ ಬೈ ಅಸ್. ಪಿಜ್ಜಾ ಅನ್ನೋದು ನಮ್ಮಿಂದ ತಿನ್ನೋಕ್ಕಾಗಲಿಲ್ಲ, ತಿಂದಿಲ್ಲ. ನಾವು ಪಿಜ್ಜಾ ತಿಂದಿಲ್ಲ ಅಂತಲೇ ಅರ್ಥ ಫ್ರೆಂಡ್ಸ್, ಬಟ್ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ಹೇಳ್ತೀವಿ ಅಷ್ಟೇ. ಪಿಜ್ಜಾ ಅನ್ನೋದು ನಮ್ಮಿಂದ ತಿನ್ನೋಕ್ಕಾಗಲಿಲ್ಲ, ತಿಂದಿಲ್ಲ ನಾವು ಅಂತ ಅರ್ಥ. ಓಕೆನಾ ಫ್ರೆಂಡ್ಸ್. ವಿ ಡು ನಾಟ್ ಈಟ್ ಪಿಜ್ಜಾ, ನಾವು ಪಿಜ್ಜಾ ತಿಂದಿಲ್ಲ. ಅದೇ ಪ್ಯಾಸಿವ್ ವಾಯ್ಸ್ನಲ್ಲಿ ಪಿಜ್ಜಾ ಇಸ್ ನಾಟ್ ಈಟನ್ ಬೈ ಅಸ್, ಪಿಜ್ಜಾ ಅನ್ನೋದು ನಮ್ಮಿಂದ ತಿನ್ನೋಕ್ಕೆ ಆಗಲಿಲ್ಲ, ತಿಂದಿಲ್ಲ, ನಾವು ಪಿಜ್ಜಾ ತಿಂದಿಲ್ಲ, ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್, ಸ್ಟೇಟ್ಮೆಂಟ್ಸ್ ಇದೆಲ್ಲ ಕೂಡ ನಮಗೆ ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಇಂಟರೋಗೇಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಡು ಐ ರೈಟ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರಿತೀನಾ, ಕ್ವಶನ್ ಕೇಳ್ತಾ ಇರೋದು. ಇಂಟ್ರೋಗೇಟಿವ್ ಸ್ಟೇಟ್ಮೆಂಟ್ ಅಂದ್ರೇ ಕ್ವಶನ್ ಕೇಳೋದು ಅಲ್ವಾ. ನಾನು ಎಕ್ಸಾಮ್ ಬರಿತೀನಾ, ಈ ಥರ ಕ್ವಶನ್ ಕೇಳ್ತಾ ಇರೋದು. ಡು ಐ ರೈಟ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರಿತೀನಾ. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಈಸ್ ಅನ್ ಎಕ್ಸಾಮ್ ರಿಟನ್ ಬೈ ಮೀ. ನೋಡಿ ಫ್ರೆಂಡ್ಸ್, ಈಸ್ ಅನ್ನೋದು ಫ್ರಂಟ್ ಬರುತ್ತೆ. ಫಸ್ಟ್ ನಾವು ಈಸ್ ಅಂತ ಯೂಸ್ ಮಾಡ್ತೀವಿ. ಫಸ್ಟ್ ನಾವು ಈಸ್ ಅನ್ ಎಕ್ಸಾಮ್, ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಈಸ್ ಅನ್ ಎಕ್ಸಾಮ್ ರಿಟನ್, ರಿಟನ್ ಅನ್ನೋದು ವಿತ್ ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ಅಯ್ಯೋನೋ ಸಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಮೀ ಆಗಿ ಬದಲಾಗುತ್ತೆ, ಆಬ್ಜೆಕ್ಟ್ ಆಗಿ ಬದಲಾಗುತ್ತೆ. ಸೊ ಮೀ. ಈಸ್ ಅನ್ ಎಕ್ಸಾಮ್ ರಿಟನ್ ಬೈ ಮೀ, ನನ್ನಿಂದ ಎಕ್ಸಾಮ್ ಬರ್ದಿದ್ಯಾ, ನಾನು ಎಕ್ಸಾಮ್ ಬರ್ದಿದ್ದೀನಾ ಅಂತ ಮೀನಿಂಗ್. ಓಕೆನಾ ಫ್ರೆಂಡ್ಸ್. ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಅನ್ನೋದು ಡು ಐ ರೈಟ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರಿತೀನಾ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ, ಈಸ್ ಅನ್ ಎಕ್ಸಾಮ್ ರಿಟನ್ ಬೈ ಮೀ, ನನ್ನಿಂದ ಎಕ್ಸಾಮ್ ಬರ್ದಿರೋದಾಗಿದೆಯಾ, ನಾನು ಎಕ್ಸಾಮ್ ಬರ್ದಿದ್ದೀನಾ, ಈ ಥರ. ಓಕೆನಾ ಫ್ರೆಂಡ್ಸ್. ಈಸ್ ಅನ್ ಎಕ್ಸಾಮ್ ರಿಟನ್ ಬೈ ಮೀ. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಇಂಟ್ರೋಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಡು ಯು ಲೈಕ್ ಕಾಫಿ, ನಿಮಗೆ ಕಾಫಿ ಅಂದರೆ ಇಷ್ಟನಾ. ಡು ಯು ಲೈಕ್ ಕಾಫಿ, ನಿಮಗೆ ಕಾಫಿ ಅಂದರೆ ಇಷ್ಟನಾ, ಈ ಥರ ಕ್ವಶನ್ ಕೇಳುವಾಗ ಡು ಯು ಲೈಕ್ ಕಾಫಿ. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಈಸ್ ಕಾಫಿ, ಕಾಫಿ ಅನ್ನೋದು ಸಬ್ಜೆಕ್ಟ್. ಸೊ ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಅಲ್ವಾ, ಕಾಫಿ ಅನ್ನೋದು ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಅಲ್ವಾ ಕಾಫಿ ಅನ್ನೋದು, ಸೊ ಅದಕ್ಕೆ ಈಸ್ ಅನ್ನೋದು ಫ್ರಂಟಲ್ಲಿ ಯೂಸ್ ಮಾಡ್ತೀವಿ. ಇಂಟ್ರೋಗೇಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನೋದು ಫ್ರಂಟ್ನಲ್ಲಿ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್. ಈಸ್ ಕಾಫಿ ಲೈಕ್ಡ್, ಲೈಕ್ಡ್ ಅನ್ನೋದು ವಿತ್ ಫಾರ್ಮ್, ಲೈಕ್ಡ್ ಬೈ ಯು. ಸೊ ಇಲ್ಲಿ ಯು ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ಯು ಅಲ್ವಾ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ, ಆಬ್ಜೆಕ್ಟ್ ಆಗಿ ಬದಲಾಗುತ್ತೆ. ಸೊ ಯುಗೆ ಯು. ಓಕೆನಾ ಫ್ರೆಂಡ್ಸ್. ಈ ಥರ. ಈಸ್ ಕಾಫಿ ಲೈಕ್ಡ್ ಬೈ ಯು, ನಿಮಗೆ ಕಾಫಿ ಅಂದರೆ ಇಷ್ಟ ಆಯಿತಾ, ನಿಮ್ಮಿಂದ ಕಾಫಿ ಅನ್ನೋದು ಇಷ್ಟ ಆಗಿದೆಯಾ, ಈ ಥರ. ನಿಮಗೆ ಕಾಫಿ ಅನ್ನೋದು ಇಷ್ಟ ಆಗಿದೆಯಾ. ಪ್ಯಾಸಿವ್ ವಾಯ್ಸ್ನಲ್ಲಿ ಎರಡು ಕೂಡ ಸೇಮ್ ಮೀನಿಂಗೇ ಬರುತ್ತೆ ಫ್ರೆಂಡ್ಸ್, ಬಟ್ ಸ್ವಲ್ಪ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬೇರೆ ರೀತಿಯಲ್ಲಿ ಹೇಳ್ತೀವಿ ಅಷ್ಟೇ. ನಿಮಗೆ ಕಾಫಿ ಅನ್ನೋದು ಇಷ್ಟ ಆಗಿದೆಯಾ, ಕಾಫಿ ಅನ್ನೋದು ನಿಮ್ಮಿಂದ ಇಷ್ಟ ಆಗಿದೆಯಾ, ಈ ಥರ. ಓಕೆನಾ ಫ್ರೆಂಡ್ಸ್. ಡು ಯು ಲೈಕ್ ಕಾಫಿ, ಈಸ್ ಕಾಫಿ ಲೈಕ್ಡ್ ಬೈ ಯು, ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಡಸ್ ಶಿ ಕುಕ್ಸ್ ಡೆಲಿಷಿಯಸ್ ಫುಡ್, ಅವರು ರುಚಿಕರವಾಗಿರೋ ಅಡುಗೆನ ಮಾಡಿದಾರಾ, ಅವಳು ರುಚಿಕರವಾಗಿರೋ ಅಡುಗೆನ ಮಾಡಿದಾರಾ, ಈ ಥರ ಕ್ವಶನ್ ಕೇಳ್ತಾ ಇರೋದು. ಡಸ್ ಶಿ ಕುಕ್ಸ್ ಡೆಲಿಷಿಯಸ್ ಫುಡ್. ಸೊ ಆಕ್ಟಿವ್ ವಾಯ್ಸ್ನಲ್ಲಿದೆ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಡೆಲಿಷಿಯಸ್ ಫುಡ್ ಅನ್ನೋದು ನಮಗೆ ಸಬ್ಜೆಕ್ಟ್. ಸೊ ಅಲ್ವಾ,
ಸೊ ಅದಕ್ಕೆ ಈಸ್, ಹೆಲ್ಪಿಂಗ್ ವರ್ಬ್ ಅನ್ನೋದು ಈಸ್. ಈಸ್ ಡೆಲಿಷಿಯಸ್ ಫುಡ್ ಕುಕ್ಡ್ ವಿತ್ ರಿಫಾರ್ಮ್, ಕುಕ್ಡ್ ಬೈ ಹರ್. ಇಲ್ಲಿ ಶಿ ಅಲ್ವಾ, ಸಬ್ಜೆಕ್ಟ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಶಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಬದಲಾಗುತ್ತೆ. ಪ್ಯಾಸಿವ್ ವಾಯ್ಸ್ನಲ್ಲಿ ಹರ್, ಶೀಗೆ ಹರ್. ಓಕೆನಾ ಫ್ರೆಂಡ್ಸ್? ಈಸ್ ಡೆಲಿಷಿಯಸ್ ಫುಡ್ ಕುಕ್ಡ್ ಬೈ ಹರ್. ಈ ಥರ ರುಚಿಕರವಾಗಿರೋ ಅಡುಗೆನ ಅವರು ಮಾಡಿದ್ದಾರೆ, ಅವ್ರನಿಂದ ಮಾಡಿದ್ದಾರೆ. ರುಚಿಕರವಾಗಿರೋ ಅಡುಗೆ ಅನ್ನೋದು ಅವ್ರನಿಂದ ಮಾಡಿದ್ದಾರೆ, ಈ ಥರ. ಓಕೆನಾ ಫ್ರೆಂಡ್ಸ್? ಡಸ್ ಶಿ ಕುಕ್ಸ್ ಡೆಲಿಷಿಯಸ್ ಫುಡ್, ಅವರು ರುಚಿಕರವಾಗಿರೋ ಅಡುಗೆನ ಮಾಡ್ತಾರಾ? ಪ್ಯಾಸಿವ್ ವಾಯ್ಸ್ನಲ್ಲಿ ಈಸ್ ಡೆಲಿಷಿಯಸ್ ಫುಡ್ ಕುಕ್ಡ್ ಬೈ ಹರ್, ಅವ್ರನಿಂದ ರುಚಿಕರವಾಗಿರೋ ಅಡುಗೆನ ಮಾಡಿದಾರಾ? ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಡಸ್ ರಾಮ ಪ್ಲೇ ಫುಟ್ಬಾಲ್, ರಾಮ ಫುಟ್ಬಾಲ್ ಆಡ್ತಾರಾ? ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಫುಟ್ಬಾಲ್, ಫುಟ್ಬಾಲ್ ಅನ್ನೋದು ನಮಗೆ ಆಬ್ಜೆಕ್ಟ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಫುಟ್ಬಾಲ್, ಫುಟ್ಬಾಲ್ ಅನ್ನೋದು ಸಿಂಗಲ್ ನೇಮ್ ಅಲ್ವಾ, ಸೊ ಹೆಲ್ಪಿಂಗ್ ವರ್ಬ್ ಬಂದು ಈಸ್. ಈಸ್ ಫುಟ್ಬಾಲ್. ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡ್ತೀವಿ. ಸೊ ಈಸ್ ಫುಟ್ಬಾಲ್ ಪ್ಲೇಡ್ ವಿತ್ ರಿಫಾರ್ಮ್, ಪ್ಲೇ ಪ್ಲೇಡ್ ಪ್ಲೇಡ್. ಮೇನ್ ವರ್ಬ್ ಅದಲ್ವಾ ನಮಗೆ, ಪ್ಲೇ ವಿತ್ ರಿಫಾರ್ಮ್ ಬಂದು ಪ್ಲೇಡ್. ಪ್ಯಾಸಿವ್ ವಾಯ್ಸ್ನಲ್ಲಿ ವಿತ್ ರಿಫಾರ್ಮ್, ಪ್ಲೇಡ್ ಬೈ ರಾಮ. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ನೇಮ್, ಸಿಂಗಲ್ ನೇಮ್ ಬಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ನೇಮ್ ಆಗಿ ಬದಲಾಗುತ್ತೆ. ಸೊ ನೇಮ್. ಓಕೆನಾ ಫ್ರೆಂಡ್ಸ್? ಈಸ್ ಫುಟ್ಬಾಲ್ ಪ್ಲೇಡ್ ಬೈ ರಾಮ. ಫುಟ್ಬಾಲ್ ಅನ್ನೋದು ರಾಮನಿಂದ ಆಡೋಕ್ಕಾಗುತ್ತಾ, ಆಡ್ತಾರಾ? ಈ ಥರ. ಓಕೆನಾ ಫ್ರೆಂಡ್ಸ್? ಡಸ್ ರಾಮ ಪ್ಲೇ ಫುಟ್ಬಾಲ್, ರಾಮ ಫುಟ್ಬಾಲ್ ಆಡ್ತಾರಾ? ಈ ಥರ ಕ್ವಶನ್ ಕೇಳ್ತಾ ಇರೋದು. ಇದು ಬಂದು ನಮಗೆ ಆಕ್ಟಿವ್ ವಾಯ್ಸ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ? ಈಸ್ ಫುಟ್ಬಾಲ್ ಪ್ಲೇಡ್ ಬೈ ರಾಮ, ರಾಮನಿಂದ ಫುಟ್ಬಾಲ್ ಆಡಿದಾರಾ? ಫುಟ್ಬಾಲ್ ಆಡಿರೋದು ಆಗಿದೆಯಾ? ಈ ಥರ. ರಾಮನಿಂದ ಫುಟ್ಬಾಲ್ ಆಡಿದಾರಾ ಅಂದರೆ ಫ್ರೆಂಡ್ಸ್ ರಾಮ ಫುಟ್ಬಾಲ್ ಆಡಿದಾರಾ? ಈ ಥರ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ಸ್ ಎಲ್ಲ ಕೂಡ ನಮಗೆ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಡು ಐ ನಾಟ್ ರೈಟ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರೆಯಲ್ವಾ? ಈ ಥರ ಕ್ವಶನ್ ಕೇಳೋವಾಗ, ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳೋವಾಗ ನಾನು ಎಕ್ಸಾಮ್ ಬರೆಯಲ್ವಾ? ಡು ಐ ನಾಟ್ ರೈಟ್ ಅನ್ ಎಕ್ಸಾಮ್, ಡು ಐ ನಾಟ್ ರೈಟ್ ಅನ್ ಎಕ್ಸಾಮ್. ಸೊ ಇದು ಆಕ್ಟಿವ್ ವಾಯ್ಸ್ನಲ್ಲಿದೆ. ಸೊ ಇವಾಗ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಸೊ ಇಂಟ್ರೋಗೇಟಿವ್ ಸ್ಟೇಟ್ಮೆಂಟ್ ಅಂದರೆ ಕ್ವಶನ್ ಕೇಳುವಾಗ ಹೆಲ್ಪಿಂಗ್ ವರ್ಬ್ ಅನ್ನೋದು ಫ್ರಂಟಲ್ಲಿ ಬರೀತೀವಿ ಅಲ್ವಾ? ಸೊ ಆ್ಯನ್ ಎಕ್ಸಾಮ್ ಅನ್ನೋದು ನಮಗೆ ಸಿಂಗಲ್ ನೇಮ್. ಇಲ್ಲಿ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ ಆಕ್ಟಿವ್ ವಾಯ್ಸ್ನಲ್ಲಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ, ಗೊತ್ತಲ್ವಾ? ಸೊ ಆ್ಯನ್ ಎಕ್ಸಾಮ್ಗೆ ಈಸ್ ಅನ್ನೋದು ನಾವು ಫ್ರಂಟಲ್ಲಿ ಬರಿತೀವಿ. ಈಸ್ ಆ್ಯನ್ ಎಕ್ಸಾಮ್. ನಾಟ್ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ, ಸೊ ಅದಕ್ಕೆ ನಾಟ್. ಈಸ್ ಆ್ಯನ್ ಎಕ್ಸಾಮ್ ನಾಟ್ ರಿಟನ್ ವಿತ್ ರಿಫಾರ್ಮ್. ಇಲ್ಲಿ ನಮಗೆ ಮೇನ್ ವರ್ಬ್ ರೈಟ್ ಅಲ್ವಾ, ಸೊ ಅದಕ್ಕೆ ವಿತ್ ರಿಫಾರ್ಮ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ರಿಟನ್ ಬೈ ಮೀ ಅನ್ನೋದು ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಐ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಆಬ್ಜೆಕ್ಟ್ ಅಂದರೆ ಮೀ. ಓಕೆನಾ ಫ್ರೆಂಡ್ಸ್? ಈಸ್ ಆ್ಯನ್ ಎಕ್ಸಾಮ್ ನಾಟ್ ರಿಟನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿಲ್ಲ, ನಾನು ಎಕ್ಸಾಮ್ ಬರ್ದಿಲ್ಲ, ಈ ಥರ. ಓಕೆನಾ ಫ್ರೆಂಡ್ಸ್? ಡು ಐ ನಾಟ್ ರೈಟ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರೆಯಲ್ಲ, ನಾನು ಎಕ್ಸಾಮ್ ಬರೆಯಲ್ವಾ? ಸೊ ಇದು ಆಕ್ಟಿವ್ ವಾಯ್ಸ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ? ಈಸ್ ಆ್ಯನ್ ಎಕ್ಸಾಮ್ ನಾಟ್ ರಿಟನ್ ಬೈ ಮೀ. ನಾನು ಎಕ್ಸಾಮ್ ಬರ್ದಿಲ್ವಾ, ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿಲ್ವಾ, ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿಲ್ವಾ, ನಾನು ಎಕ್ಸಾಮ್ ಬರ್ದಿಲ್ವಾ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಡೋಂಟ್ ಯು ಲೈಕ್ ಚಾಕ್ಲೇಟ್ಸ್, ನಿಮಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ ಇಲ್ವಾ? ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇರೋದು, ಕ್ವಶನ್ ಕೇಳ್ತಾ ಇರೋದು. ನಿಮಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ ಇಲ್ವಾ? ಡೋಂಟ್ ಯು ಲೈಕ್ ಚಾಕ್ಲೇಟ್ಸ್, ಈ ಥರ. ಸೊ ಆಕ್ಟಿವ್ ವಾಯ್ಸ್ನಲ್ಲಿದೆ ಅಲ್ವಾ, ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಚಾಕ್ಲೇಟ್ಸ್
ಚಾಕ್ಲೇಟ್ಸ್ ಅನ್ನೋದು ನಮಗೆ ಆಬ್ಜೆಕ್ಟ್, ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ ಅಲ್ವಾ, ಚಾಕ್ಲೇಟ್ಸ್. ಸೊ ಚಾಕ್ಲೇಟ್ಸ್ ಅನ್ನೋದು ಪ್ಲೂರಲ್ ನೇಮ್ ಅಲ್ವಾ, ಚಾಕ್ಲೇಟ್ಸ್. ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಆರ್ ಚಾಕ್ಲೇಟ್ಸ್. ಇಲ್ಲಿ ನಮಗೆ ಚಾಕ್ಲೇಟ್ ಇದ್ದರೆ ಸಿಂಗಲ್ ನೇಮಲ್ಲಿದ್ದರೆ ಚಾಕ್ಲೇಟ್ ಅಂತ, ಸೊ ಅವಾಗ ಈಸ್ ಅಂತ ಯೂಸ್ ಮಾಡ್ತೀವಿ, ಈಸ್ ಚಾಕ್ಲೇಟ್ ಅಂತ. ಬಟ್ ಇಲ್ಲಿ ನಮಗೆ ಚಾಕ್ಲೇಟ್ಸ್ ಪ್ಲೂರಲ್ ನೇಮಲ್ಲಿದೆ ಅಲ್ವಾ ಚಾಕ್ಲೇಟ್ಸ್ ಅನ್ನೋದು, ಸೊ ಅದಕ್ಕೆ ಆರ್ ಚಾಕ್ಲೇಟ್ಸ್. ಹೆಲ್ಪಿಂಗ್ ವರ್ಬ್ ಅನ್ನೋದು ಫ್ರಂಟಲ್ಲಿ ಸ್ಟಾರ್ಟಿಂಗಲ್ಲಿ ಬರಿತೀವಲ್ವಾ, ಸೊ ಅದಕ್ಕೆ ಆರ್ ಚಾಕ್ಲೇಟ್ಸ್. ನಾಟ್ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್, ಲೈಕ್ಡ್. ಇಲ್ಲಿ ನಮಗೆ ಮೇನ್ ವರ್ಬ್ ಅನ್ನೋದು ಲೈಕ್, ಸೊ ಅದಕ್ಕೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ, ಲೈಕ್ಡ್ ವಿತ್ ರಿಫಾರ್ಮ್, ಲೈಕ್ಡ್ ಬೈ ಯು. ಇಲ್ಲಿ ನಮಗೆ ಸಬ್ಜೆಕ್ಟ್ ಅನ್ನೋದು ಯು ಅಲ್ವಾ ಆಕ್ಟಿವ್ ವಾಯ್ಸ್ನಲ್ಲಿ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಬದಲಾಗುತ್ತೆ, ಯುಗೆ ಯು ಅಂತಲೇ ಬದಲಾಗುತ್ತೆ. ಅದೇ ಅಲ್ವಾ ನಮಗೆ ರೂಲ್, ಯುಗೆ ಯು ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ಆರ್ ಚಾಕ್ಲೇಟ್ಸ್ ನಾಟ್ ಲೈಕ್ಡ್ ಬೈ ಯು. ನಿಮಗೆ ಚಾಕ್ಲೇಟ್ಸ್ ಅನ್ನೋದು ಇಷ್ಟ ಆಗಿಲ್ವಾ, ನಿಮ್ಮಿಂದ ಚಾಕ್ಲೇಟ್ಸ್ ಅನ್ನೋದು ಇಷ್ಟ ಆಗಿಲ್ವಾ ಅಂತ ಮೀನಿಂಗ್. ಓಕೆನಾ ಫ್ರೆಂಡ್ಸ್. ಸೊ ಡೋಂಟ್ ಯು ಲೈಕ್ ಚಾಕ್ಲೇಟ್ಸ್, ನಿಮಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ ಇಲ್ವಾ, ನಿಮಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ ಇಲ್ವಾ ಅಂತ ನೆಗೆಟಿವ್ ಆಗಿ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್, ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸ್ತೀವಿ. ಆರ್ ಚಾಕ್ಲೇಟ್ಸ್ ನಾಟ್ ಲೈಕ್ಡ್ ಬೈ ಯು. ನಿಮ್ಮಿಂದ ಚಾಕ್ಲೇಟ್ಸ್ ಅನ್ನೋದು ಇಷ್ಟ ಆಗಿಲ್ವಾ, ನಿಮಗೆ ಚಾಕ್ಲೇಟ್ಸ್ ಅನ್ನೋದು ಅಂದರೆ ಫ್ರೆಂಡ್ಸ್ ನಿಮಗೆ ಚಾಕ್ಲೇಟ್ಸ್ ಅನ್ನೋದು ಇಷ್ಟ ಆಗಿಲ್ವಾ ಅಂತ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್, ನೆಗೆಟಿವ್ ಆಗಿ ಕ್ವಶನ್ ಕೇಳ್ತಾ ಇರೋದು. ನೆಕ್ಸ್ಟ್, ಡಸ್ ಹಿ ನಾಟ್ ಡೂ ಹಿಸ್ ಹೋಮ್ವರ್ಕ್. ಅವನು ಹೋಮ್ವರ್ಕ್ ಬರ್ತಿಲ್ವಾ, ನೆಗೆಟಿವ್ ಆಗಿ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು, ಅವನು ಹೋಮ್ವರ್ಕ್ ಬರ್ತಿಲ್ವಾ. ಸೊ ಇದು ಆಕ್ಟಿವ್ ವಾಯ್ಸ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಹಿಸ್ ಹೋಮ್ವರ್ಕ್ ಅನ್ನೋದು ನಮಗೆ ಆಬ್ಜೆಕ್ಟ್, ಸೊ ಇವಾಗ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಹಿಸ್ ಹೋಮ್ವರ್ಕ್ ಅನ್ನೋದು ಸಿಂಗಲ್ ನೇಮ್ ಅಲ್ವಾ, ಸೊ ಅದಕ್ಕೆ ಈಸ್ ಅನ್ನೋದು ನಾವು ಹೆಲ್ಪಿಂಗ್ ವರ್ಬ್ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ಈಸ್ ಹಿಸ್ ಹೋಮ್ವರ್ಕ್ ನಾಟ್ ಡನ್. ಇದು ನಮಗೆ ಮೇನ್ ವರ್ಬ್ ಅಲ್ವಾ, ಸೊ ಇಲ್ಲಿ ವಿತ್ ರಿಫಾರ್ಮ್. ಮೇನ್ ವರ್ಬ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ, ವಿತ್ ರಿಫಾರ್ಮ್. ಇಲ್ಲಿ ಡೂ ಇದೆ ಅಲ್ವಾ, ಡೂ, ಡಿಡ್, ಡನ್ ಅನ್ನೋದು ನಮಗೆ ವಿತ್ ರಿಫಾರ್ಮ್. ಸೊ ಡನ್ ಬೈ ಹಿಮ್. ಇದು ನಮಗೆ ಹಿ ಅಲ್ವಾ, ಸಬ್ಜೆಕ್ಟ್ ಏನು ನಮಗೆ ಇಲ್ಲಿ ಆಕ್ಟಿವ್ ವಾಯ್ಸ್ನಲ್ಲಿ ಹಿ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿ ಬದಲಾಗುತ್ತೆ. ಹೀಗೆ ಯಾವ ಥರ ಬದಲಾಗುತ್ತೆ, ಹಿಮ್ ಈ ಥರ. ಓಕೆನಾ ಫ್ರೆಂಡ್ಸ್. ಈಸ್ ಹಿಸ್ ಹೋಮ್ವರ್ಕ್ ನಾಟ್ ಡನ್ ಬೈ ಹಿಮ್ ಈ ಥರ. ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್, ಡಸ್ ಹಿ ನಾಟ್ ಡೂ ಹೀಸ್ ಹೋಮ್ವರ್ಕ್, ಅವನು ಹೋಮ್ವರ್ಕ್ ಬರ್ದಿಲ್ವಾ, ಅವನು ಹೋಮ್ವರ್ಕ್ ಬರೆಯಲ್ವಾ, ಈ ಥರ ನೆಗೆಟಿವ್ ಅಲ್ಲಿ ಕ್ವಶನ್ ಕೇಳ್ತಾ ಇರೋದು, ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ, ಈಸ್ ಹಿಸ್ ಹೋಮ್ವರ್ಕ್ ನಾಟ್ ಡನ್ ಬೈ ಹಿಮ್. ಅವನಿಂದ ಹೋಮ್ವರ್ಕ್ ಅನ್ನೋದು ಆಗಿಲ್ಲ, ಬರ್ತಿಲ್ಲ, ಅವನು ಹೋಮ್ವರ್ಕ್ ಬರ್ತಿಲ್ಲ ಅಂತ ಮೀನಿಂಗ್. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಡಸ್ ಕವಿತಾ ನಾಟ್ ಸಿಂಗ್ಸ್ ಅ ಸಾಂಗ್. ಕವಿತಾ ಸಾಂಗ್ ಹಾಡಿಲ್ವಾ, ಹಾಡು ಹಾಡಿಲ್ವಾ ಅಂತ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಕವಿತಾ ಸಾಂಗ್ ಹಾಡಿಲ್ವಾ. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿದೆ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಈಸ್ ಅ ಸಾಂಗ್ ಅನ್ನೋದು ನಮಗೆ ಸಿಂಗ್ಯುಲರ್ ನೇಮ್ ಅಲ್ವಾ, ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಬಂದು ಈಸ್ ಅನ್ನೋದು ನಾವು ಸ್ಟಾರ್ಟಿಂಗಲ್ಲಿ ಫ್ರಂಟಲ್ಲಿ ಯೂಸ್ ಮಾಡ್ತೀವಿ. ಏನಕ್ಕಂದರೆ ಇದು ನಮಗೆ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ ಅಲ್ವಾ, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್, ಸೊ ಅದಕ್ಕೆ ಈಸ್ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡ್ತೀವಿ. ಈಸ್ ಅ ಸಾಂಗ್ ಇಲ್ಲಿ ನಮಗೆ ಆಬ್ಜೆಕ್ಟ್ ಅಲ್ವಾ ಆಕ್ಟಿವ್ ವಾಯ್ಸ್ನಲ್ಲಿ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಈಸ್ ಅ ಸಾಂಗ್ ನಾಟ್ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ ಇದು, ಸೊ ಅದಕ್ಕೆ ನಾಟ್. ಸಂಗ್ ಮೇನ್ ವರ್ಬ್ ಬಂದು ಸಿಂಗ್ ಅಲ್ವಾ, ಸೊ ಅದಕ್ಕೆ ಸಿಂಗ್, ಸ್ಯಾಂಗ್, ಸಂಗ್. ವಿತ್ ರಿಫಾರ್ಮ್ ಬಂದು ಸ್ಯಾಂಗ್ ಬೈ ನೇಮ್ ಏನು, ಆಬ್ಜೆಕ್ಟ್ ಏನು, ಕವಿತಾ. ಸೊ ಇಲ್ಲಿ ಆಕ್ಟಿವ್ ವಾಯ್ಸ್ನಲ್ಲಿ ನಮಗೆ ಸಬ್ಜೆಕ್ಟ್ ಏನು, ಕವಿತಾ, ಸೊ ಆಬ್ಜೆಕ್ಟ್ ಬಂದು
ಕವಿತಾ. ಪ್ಯಾಸಿವ್ ವಾಯ್ಸ್ನಲ್ಲಿ ನೇಮ್ ಬಂದರೆ ನೇಮೇ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ಈಸ್ ಅ ಸಾಂಗ್ ನಾಟ್ ಸಂಗ್ ಬೈ ಕವಿತಾ. ಈ ಥರ ಕವಿತಾ ಸಾಂಗ್ ಹಾಡೋದಿಲ್ವಾ, ಕವಿತಾ ನಿನ್ನ ಸಾಂಗ್ ಅನ್ನೋದು ಹಾಡಿಲ್ವಾ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್, ಡಸ್ ಕವಿತಾ ನಾಟ್ ಸಿಂಗ್ಸ್ ಎ ಸಾಂಗ್, ಕವಿತಾ ಸಾಂಗ್ ಹಾಡಲ್ವಾ, ಈ ಥರ ಕ್ವಶನ್ ಕೇಳ್ತಾ ಇರೋದು. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಈಸ್ ಅ ಸಾಂಗ್ ನಾಟ್ ಸಂಗ್ ಬೈ ಕವಿತಾ, ಕವಿತಾ ಸಾಂಗ್ ಹಾಡಿಲ್ವಾ, ಕವಿತಾನಿಂದ ಸಾಂಗ್ ಅನ್ನೋದು ಹಾಡಿಲ್ವಾ, ಕವಿತಾ ಸಾಂಗ್ ಹಾಡೋದಿಲ್ವಾ, ಹಾಡಿಲ್ವಾ. ಓಕೆನಾ ಫ್ರೆಂಡ್ಸ್? ಈ ಥರ. ಸೊ ಫ್ರೆಂಡ್ಸ್, ಈ ಥರ ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ ಅನ್ನೋದು ಆ್ಯಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ಸ್ ಪ್ಯಾಸಿವ್ ವಾಯ್ಸ್ನಲ್ಲಿ ಈ ಥರ ಬದಲಾಯಿಸ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ? ಸೊ ಫ್ರೆಂಡ್ಸ್, ಇವತ್ತು ನಾವು ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ಟೇಟ್ಮೆಂಟ್ಸ್ ವಿತ್ ಎಕ್ಸಾಂಪಲ್ಸ್ನ ಪ್ರಾಕ್ಟೀಸ್ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ ಆಗ್ತಿದೆ, ಅರ್ಥ ಆಗ್ತಿದೆ ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮನಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.